ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚಾಂದಿನಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಬೆಳಗ್ಗೆ ಟೆರೆಸ್ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಕೂಡ ಟೆರೆಸ್ ತೊಳೆದೆ, ಕಸ ಎಲ್ಲನೂ ಗುಡಿಸಿದ್ದೀನಿ ಆ್ಯಂಡ್ ಲೈಝಾನ್ ಹಾಕ್ಕೊಂಡು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಒರೆಸೋದಕ್ಕೆ. ಸೊ ಅಡುಗೆ ಮನೆಯನ್ನು ಕ್ಲೀನ್ ಮಾಡಬೇಕು. ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಆಮೇಲಿಂದ ಮನೆಯೆಲ್ಲನೂ ಒರೆಸ್ತೀನಿ. ಇವೆಲ್ಲನೂ ಕೆಳಗಡೆ ಎತ್ತಿ ಒರೆಸ್ತಾ ಇದ್ದೀನಿ. ಆ್ಯಕ್ಚುಲಿ ಬಿಸಿಲಿಗೆ ಕಾಣ್ತಾ ಇಲ್ಲ, ಇದೆಲ್ಲನೂ ಫುಲ್ ಎತ್ಬಿಟ್ಟು ಇವಾಗ ಒರೆಸ್ತೀನಿ. ಇದು ನಾಮ ಹುಡಿ ಇದೆ, ಹಾಗಾಗಿ ಇದನ್ನು ಕಲಿಸ್ಕೊಂಡಿದ್ದೀನಿ. ಈ ಸೈಡ್ ಅರಿಶಿನ ಕುಂಕುಮ ಕಲಿಸ್ಕೊಂಡಿದ್ದೆ. ಸೊ ಈ ಥರ ಬಿಟ್ಟೆ ಗುರುವಾರ ಅಂತಲೇ ಅಂದರೆ ನನಗೇನೋ ಒಂಥರ ಬೆಳಗ್ಗೆನೇ ನಿದ್ದೆನೇ ಬೆಳಗ್ಗೆ 6 ಗಂಟೆಗೆ ಎಚ್ಚರಾಗುತ್ತೆ. ಇವತ್ತು ವಾರ ಬೇಗ ಎದ್ದು ಮಾಡಬೇಕಂತ ಆಲ್ರೆಡಿ 9 ಗಂಟೆ ಆಗಿದೆ. ಸೊ ಇದೆಲ್ಲ ಫಸ್ಟೇ ತೊಳೆದೋಗಿದೆ, ಇನ್ನೂ ಸ್ವಲ್ಪ ಆರಬೇಕು. ಇಲ್ಲಿ ಹಾಗೆ ಬಟ್ಟೆ ಇಟ್ಕೊಂಡು ಇವಾಗ ಪುನಃ ಒರೆಸ್ಕೊಂಡು ಪುನಃ ಇದು ಮಾಡಿದೆ. ಬಟ್ ಹೂವಿಲ್ಲ, ನೋಡಬೇಕು ಏನು ಮಾಡೋದು ಅಂತ. ಫ್ರೆಂಡ್ಸ್ ಬಟ್ಟೆ ಮ್ಯಾಟ್ಗಳು ಎಲ್ಲ ತುಂಬಾ ಇದೆ. ಇವಾಗ ನೆನೆಸ್ಬಿಟ್ಟು ಹೋಗಿ ಹಾಕ್ತೀನಿ. 1.5 hour ಆಯಿತು. ಇಷ್ಟು 3-4 ಮ್ಯಾಟು, ಸ್ವಲ್ಪ ಬಟ್ಟೆ, ಪ್ಯಾಂಟು, ಇದು ಮತ್ತು ಇದನ್ನು ತೊಳೆದೆ. ವಾರ ಅಲ್ವಾ, ಹಾಗಾಗಿ ಇಷ್ಟೊತ್ತಾಯಿತು. 10:30, 10:45 ಆಗಿದೆ ಟೈಮ್ ಬಂದು. ಇನ್ನು ಫ್ರೆಶ್ ಅಪ್ ಆಗಿಲ್ಲ, ಇನ್ನು ದೇವ್ರ ಮನೆ ಒರೆಸಿ ದೀಪ ಹಚ್ಚಿ ಸಾಕಾಗುತ್ತೆ ಇವತ್ತು. ಫ್ರೆಂಡ್ಸ್ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ. ಆ್ಯಕ್ಚುಲಿ ನಂದು ಪೂಜೆ ಎಲ್ಲ ಆಗುವಷ್ಟರಲ್ಲಿ ಮೇ ಬಿ ಬಟ್ಟೆನೇ ಒಣ್ಕೊಳ್ಳುತ್ತೆ ಅನಿಸುತ್ತೆ, ಅಷ್ಟು ಬಿಸಿಲಿದೆ. ಯಪ್ಪ ಸಿಕ್ಕಾಪಟ್ಟೆ ಬಿಸಿಲಿದೆ. ನನಗಂತೂ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ. ನೀರು ಕಾದಿದೆ, ಹೋಗಿ ಆಫ್ ಮಾಡಿದ್ದೀನಿ. ನಿಜ ಅಷ್ಟು ಬಿಸಿಲಿದೆ. ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು. ಇವಾಗ ಆಲ್ರೆಡಿ ಟೈಮ್ ಬಂದು 12 ಗಂಟೆ ಆಗಿದೆ. ಸೊ ಆಗತ್ತು ಫೋನ್ ಮಾಡಿ ಕೇಳಿದ್ರು ಏನು ಮಾಡಿಕೊಂಡೆ ಅಂತ. ಅದಕ್ಕೆ ಓಟ್ಸ್ ಮಾಡ್ಕೊಂಡು ತಿಂದೆ ಅಂತ ಸುಳ್ಳು ಹೇಳಿದೆ. ಬಟ್ ಯಾಕೋ ಓಟ್ಸ್ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ. ತರಕಾರಿ ಇದೆ, ಸ್ವಲ್ಪ ಇಟ್ಟರೆ ಹಾಳಾಗುತ್ತೆ, ಯಾಕೆಂದರೆ ಫ್ರಿಜ್ ಇಲ್ವಲ್ಲ, ಹಾಗಾಗಿ. ಸೊ ಕ್ಯಾರೆಟ್, ಬೀಟ್ರೋಟ್, ಬೀನೀಸ್ ಮೇ ಬಿ ಇಲ್ಲ, ಆಲೂಗೆಡ್ಡೆ ಇದಿದೆ. ಸೊ ಅದನ್ನು ಪಲ್ಯ ಥರ ಮಾಡ್ತೀನಿ. ಆ್ಯಂಡ್ ಇವಾಗ ಮಧ್ಯಾಹ್ನದ ಊಟನೇ ಮಾಡ್ತೀನಿ. ಬೆಳಗ್ಗೆ ಇವಾಗ ಏನು ಊಟ ಮಾಡಿಲ್ಲ, ಈಗ ಹೊಟ್ಟೆ ಹಸಿವಿಲ್ಲ. ಬೆಳಗ್ಗೆಯಿಂದ ಏನು ಕುಡ್ದಿಲ್ಲ, ಒಂದು ಲೋಟ ನೀರು ಕುಡಿದಿದ್ದೀನಿ ಅಷ್ಟೇ. ಬಟ್ 1 ಗಂಟೆ ಅಷ್ಟರಲ್ಲಿ ಊಟ ರೆಡಿ ಆಗುತ್ತೆ, ಊಟನೇ ಮಾಡ್ತೀನಿ. ಆ್ಯಂಡ್ ಸಂಜೆಗೂ ಅದೇ ಆಗುತ್ತೆ. ಅದ್ರ ಜೊತೆ ರೈಸು ಮತ್ತು 1-2 ಚಪಾತಿ ಮಾಡಿಕೊಂಡ್ರೆ ಆಗುತ್ತೆ. ಸೊ ಬನ್ನಿ, ಏನೋ ಒಂಥರ ಮನಸ್ಸು ನಿರಾಳ ಆಯಿತು. ಪೂಜೆ ಆದಮೇಲೆ ಫುಲ್ ಬೆಳಗ್ಗೆಯಿಂದ ಕೆಲಸ, ಬಟ್ಟೆ, ಮನೆ ಒರೆಸೋದು ಎಲ್ಲ ಫುಲ್ ಕ್ಲೀನಿಂಗು. ಗುರುವಾರ ರಾಯರು ನಾನು ಅಂದ್ಕೊಂಡಿರೋ ಥರ ಜೀವನ ಕೊಟ್ಟಿದ್ದಾನೆ. ಸೊ ನಾನು ಅಂದ್ಕೊಂಡಿರೋ ಥರ ಫ್ಯೂಚರು ಲೈಫ್ ಕೊಟ್ಟರೆ ಸಾಕು. ಅಂದರೆ ಮುಂದೆ ಜೀವನನ ನಾನು ಅಂದ್ಕೊಂಡಿರೋ ಥರ ಹುಡುಗ, ನಾನು ಅಂದ್ಕೊಂಡಿರೋ ಥರ ಪ್ರೀತಿ, ಅಂದ್ಕೊಂಡಿರೋ ಥರ ಫ್ಯಾಮಿಲಿ ಎಲ್ಲ ಸಿಕ್ತು. ಆ್ಯಂಡ್ ಇವಾಗ ನಡೀತಾರೋ ಜೀವನನೂ ಕೂಡ ನಾನು ಇದೇ ಥರ ಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಸಿಕ್ತು. ಆ್ಯಂಡ್ ಮುಂದೆ ಜೀವನ ನಾನು ಏನು ಅಂದ್ಕೊಂಡಿದ್ದೀನಿ ಅದಾದರೆ ಸಾಕು ಅಂತ ಕೇಳಿಕೊಂಡು ಪೂಜೆ ಮಾಡಿದೆ. ಪೂಜೆ ಆದಮೇಲೆ ಬಂದು ಇಲ್ಲಿ ಬಾಲ್ಕನಿ ಇದೆ, ಇಲ್ಲಿ ನೋಡ್ತಾ ನಿಂತ್ಕೊಟ್ರೆ ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಸುತ್ತ ಗ್ರೀನ್ ಇದೆ, ಆಮೇಲೆ ಏನೋ ಒಂಥರ ತಣ್ಣ ಗಾಳಿ ಬೀಸುತ್ತೆ. ಹಾಗಾಗಿ ಇವಾಗಲೇ ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ನಾಳೆ ಶುಕ್ರವಾರ, ಎಲ್ರಿಗೂ ವರಮಹಾಲಕ್ಷ್ಮಿ ಎಲ್ಲ ಕಡೆ ದೊಡ್ಡದಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಇಲ್ಲಿ ನಮ್ಮ ಫ್ರೆಂಡ್ ಸ್ವಾಗತ ಅವ್ರ ಫ್ರೆಂಡ್ ಮನೆಯೂ ಕೂಡ ಗ್ರ್ಯಾಂಡಾಗಿ ಮಾಡ್ತಾರೆ. ನನ್ನ 6:30ಗೆ ಕರೆದಿದ್ದಾರೆ. ಸೊ 6:30 ಅಷ್ಟರಲ್ಲಿ ಎದ್ದು ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿ ಹೊರಡಬೇಕು. ಹಾಗಾಗಿ ಇವತ್ತೇ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಕಬೋರ್ಡ್ ಇರ್ಬೋದು, ನನ್ನ ಮೇಕಪ್ ಐಟಮ್ಸ್ ಹತ್ರ ಎಲ್ಲ. ಸೊ ನಾಳೆ ಬರೀ ಮನೆ ಒರೆಸೋದು ಒಂದೇ ಇರುತ್ತೆ. ಹಾಗಾಗಿ ಇವತ್ತೇ ಎಲ್ಲನೂ ಮಾಡಿಕೊಂಡೆ. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಎಲ್ರಿಗೂ ಲಕ್ಷ್ಮಿ ಬರಲಿ, ಎಲ್ರಿಗೂ ನೀವು ಕೇಳಿದಂಥದ್ದಾಗಲಿ, ಹಾಗೂ ನನಗೂ ಲಕ್ಷ್ಮಿ ಬರಲಿ ಯೂಟ್ಯೂಬಿಂದ. ನನ್ನ ವ್ಲಾಗ್ ನೋಡ್ತಾ ಇರೋರು ಯಾರು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿರುತ್ತೆ ಅದು ನೋಡೋ ವೈಬೇ ಬೇರೆ. ಇಲ್ಲಿ ಸಖತ್ತಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ನಮ್ಮ ಕಡೆಯೂ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ. ಬಟ್ ನಮ್ಮನೆ ಮಾಡಲ್ಲ. ಬೆಂಗಳೂರಲ್ಲಿ ನಮ್ಮ ದೊಡ್ಡಮ್ಮನೂ ಮಾಡುತ್ತೆ. ನಮ್ಮ ದೊಡ್ಡಮ್ಮ ಸಿಂಪಲಾಗಿ ಮಾಡುತ್ತೆ. ಲಕ್ಷ್ಮಿ ಏನೂ ಕೂರಿಸಲ್ಲ, ಕಾಯಿಗೆನೇ ಸೀರೆನೋ ಉಡಿಸಿ ಮಾಡ್ತಾರೆ ಅಷ್ಟೇ. ಇವಾಗ ಬನ್ನಿ ಅಡುಗೆ ಮಾಡೋಣ. ಇಷ್ಟು ತರಕಾರಿ ಇದೆ ಫ್ರೆಂಡ್ಸ್. ಯೂಸ್ ಮಾಡಿದೆ ನೆನ್ನೆ ಬೀಟ್ರೂಟು. ಇಲ್ಲಿ ಮೊಳಕೆ ಬಂದ್ಬಿಟ್ಟಿದೆ ಬೀಟ್ರೂಟ್. ಆ್ಯಕ್ಚುಲಿ ಇದು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹಾಕ್ತೀನಿ. ಸ್ವಲ್ಪ ಪಲ್ಯ ಥರ ಮಾಡ್ತೀನಿ ಇವಾಗ. ನೋಡೋಣ ಬನ್ನಿ. ಹಾಗೆ ಸಿಂಪಲಾಗಿ ಮಾಡ್ತೀನಿ, ನಿಮಗೆ ಗೊತ್ತಿರುತ್ತೆ. ಯೂಸ್ ಮಾಡಿದೆ ನೆನ್ನೆ. ಸ್ವಲ್ಪ ಇದು ಯಾಕೋ ಒಂದು ಸ್ವಲ್ಪ ಹಾಳಾಗಿದೆ. ಇದೆಲ್ಲನೂ ಹಾಕ್ಬಿಡ್ತೀನಿ ಫ್ರೆಂಡ್ಸ್, ತರಕಾರಿ ಎಲ್ಲನೂ. ನಿನ್ನೆಯಿಂದ ನನಗಂತೂ ತುಂಬ ಬೇಜಾರು. ಏನಕ್ಕೆ ಅಂದರೆ ನಮ್ಮ ಅಕ್ಕನ ವಿಷಯವಾಗಿ. ಮನುಷ್ಯತ್ವ ಅಂತ ಇರೋರು ಯಾರು ಕೂಡ ಆ ಥರ ಮಾಡಲ್ಲ. ಅವ್ರ ಮನೆ ಹೆಣ್ಮಕ್ಳಿಗೆ ಆ ಥರ ಆಗಿದ್ರೆ ಅವಳು ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಅವಳು ಗಂಡ ಇಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ರೆಸ್ಪೆಕ್ಟ್ ಕೊಡ್ದೇ ಇರೋದು, ಆ ಥರ ಎಲ್ಲ ಮಾಡ್ತಾಯಿದ್ದಾರೆ. ಮನುಷ್ಯತ್ವ ಅಂತ ಇರೋರು ಯಾರು ಕೂಡ ಆ ಥರ ಮಾಡಲ್ಲ. ತುಂಬ ಬೇಜಾರಾಯಿತು. ಅವಳು ಅಂತೂ ಸುಮ್ಮನೆ ಅಂತೂ ಬಿಡಲ್ಲ.
ನಿಜವಾಗ್ಲೂ ಹೇಳ್ತೀನಿ, ಯಾರು ಸುಮ್ಮನೆ ಕಣ್ಣೀರಾಗ್ಸ ಅವಳಂತೂ ಸುಮ್ಮನೆ ಅಂತೂ ಬಿಟ್ಟಿಲ್ಲ, ಹಾಗೇ ಮಾಡಿ ಅವ್ರು ಏನಾಗಿದ್ದಾಳೆ ರಿಟರ್ನ್ ಅಂದ್ಬಿಟ್ಟು ಬಂದಿದ್ದಾಳೆ. ತುಂಬ ಬೇಜಾರಾಯಿತು ನನಗೆ ನಮ್ಮ ಅಮ್ಮಂಗೆ ಇನ್ಕ್ಲೂಡಿಂಗ್ ಸ್ವಾಗತ್ಗೆ. ಯಾರೇ ಹೆಣ್ಣೆತ್ತದವ್ರಿಗೂ ಕೂಡ ಈ ಥರ ಅಂತೂ ಆಗಬಾರ್ದು. ಈ ಥರ ಇರ್ತಾರಲ್ಲ, ಅವ್ರು ಹೆಣ್ಣು ಹೆತ್ತಿರ್ತಾರಲ್ವ, ಅವ್ರಿಗೂ ಇದೇ ಥರ ಪರಿಸ್ಥಿತಿ ಇದ್ದರೆ ಹೇಗಾಗುತ್ತೆ ಅಂತ ಗೊತ್ತಾಗುತ್ತೆ. ಏನು ಗೊತ್ತಾ ಫ್ರೆಂಡ್ಸ್, ಈಗ ಅವಳು ಕಾಲ ಮೇಲೆ ಕಾಲು ನಿಂತಿದ್ದಾಳೆ, ಕೆಲಸ ತಗೊಂಡು ಎಲ್ಲರೂ ಫೇಸ್ ಮಾಡಿ, ಆ ಕೆಲಸಕ್ಕೂ 108 ಪ್ರಾಬ್ಲಮ್ಮು. ಅವಳಿಗೆ ಕೆಲಸ ಸಿಗಬಾರ್ದು ಅಂತ ತುಂಬ ಪಿತೂರಿಗಳೆಲ್ಲ ನಡೆದು, ಅಂದ್ರೂ ಕೂಡ ರಾಯರು ಭಗವಾನ್, ನಾವು ಅಮ್ಮ ಭಗವಾನ್ ಪ್ರೇಯರ್ ಮಾಡ್ತೀವಿ. ಅಮ್ಮ ಭಗವಾನ್ ಇರ್ಬೋದು, ರಾಯರು, ಅವಳು ನಂಬಿರೋ ಶಿವ, ನಾನು ನಂಬಿರೋ ಗಣಪತಿ, ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿ ಆ ಕೆಲಸ ಸಿಗೋ ಥರ ಮಾಡ್ತು. ಆ್ಯಂಡ್ ಯೂಟ್ಯೂಬ್ ಕೈ ಹಿಡಿತು, ಯೂಟ್ಯೂಬಿಂದ ಎಷ್ಟೋ ಏನೋ ಅರ್ನ್ ಮಾಡ್ತಿದ್ದಾಳೆ. ಆ್ಯಂಡ್ ಅವಳ ಮೇಲೆ ಅವಳು ಕಾಲು ನಿಂತು ಅದು ಸಿಕ್ಕಾಬಟ್ಟೆ ಉರಿ ಫ್ರೆಂಡ್ಸ್. ಎಷ್ಟು ಉರಿ ಅಂದರೆ ಜನಕ್ಕೆ ನಿಜವಾಗ್ಲೂ ಹೊಟ್ಟೆ ಉರಿ ಪಡ್ಕೊಳ್ಳೋರು, ಅಸೂಯೆ ಪಡ್ಕೊಳ್ಳೋರು ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗಲ್ಲ. ಅವರಂತೂ ಈಗ ಪ್ರೆಸೆಂಟ್ ಚೆನ್ನಾಗಿರ್ಬೋದು, ಮುಂದೆ ಅಂತ ಅನುಭವಿಸ್ತಾರೆ. ಅವ್ರ ಮಕ್ಕಳಿಂದ ಅನುಭವಿಸ್ತಾರೆ, ಅಥವಾ ಅವ್ರ ಮಕ್ಕಳೇ ಮದುವೆ ಆಗ್ತಾನೆ ಇರ್ತಾರೆ, ಮದುವೆ ಆಗ್ತಾರೆ, ಅವ್ರ ಸೊಸೆಯಿಂದ ಅನುಭವಿಸ್ತಾರೆ. ನಿಜವಾಗ್ಲೂ ಇವಳಿಗೆ ಆಗಿರೋ ಇವಳಿಗೆ ಹಾಕ್ಸಿರೋ ಕಣ್ಣೀರು ಈಗ ಪ್ರೆಸೆಂಟು ಅವ್ರಿಗೇನು ಆಗ್ದೇ ಇರ್ಬೋದು, ಬಟ್ ಮುಂದಕ್ಕೆ ಅವ್ರು ಅನುಭವಿಸ್ತಾರೆ. ಅವ್ರ ಕಣ್ಣೀರಂತೂ ಸುಮ್ಮನೆ ಬಿಡಲ್ಲ. ಸುಮ್ಮನೆ ಅನ್ಯಾಯವಾಗಿ ಅಂದವ್ರನ್ನಂತೂ ದೇವರಂತೂ ಸುಮ್ಮನೆ ಬಿಡಲ್ಲ. ಕರ್ಮ ರಿಟರ್ನ್ಸು ಈಗ ಅಂದವ್ರನ್ನ ಈಗಲೇ ಅನುಭವಿಸ್ಬೇಕು, ಈಗ ಅನುಭವಿಸ್ಬಿಟ್ಟೆ ಅವ್ರು ಹೋಗಬೇಕು. ಅಯ್ಯೋ ಸಿಕ್ಕಾಪಟ್ಟೆ ಬೇಜಾರಾಯಿತು ಫ್ರೆಂಡ್ಸ್, ಏನು ಹೇಳೋದು ಗೊತ್ತಿಲ್ಲ. ಎಂಥ ದರಿದ್ರ ಜನಗಳು ಅಂದರೆ ಸೀರಿಯಸ್ಲಿ, ಏನು ಜಮೀನು ಮನೆ ಕತೆ ಎಲ್ಲ ಅವರು ಸತ್ತಾಗೆ ಹೊತ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ನೆಮ್ಮದಿಯಾಗಿರಬೇಕು ಫಸ್ಟ್ ಆಫ್ ಆಲು, ದೇವರು ಆರೋಗ್ಯ ನೆಮ್ಮದಿ ಕೊಡಬೇಕು. ಮತ್ತು ನಮ್ಮ ಜೊತೆಲಿರೋರು ನನ್ನ ಖುಷಿಯಾಗಿ ನೋಡ್ಕೋಬೇಕು. ಅವಳ ಲೈಫಲ್ಲಿ, ನಮ್ಮ ಅಕ್ಕನ ಲೈಫಲ್ಲಿ ಫಸ್ಟು ಆರೋಗ್ಯ ಇಲ್ಲ, ಜೊತೆಲಿರೋರು ಕರೆಕ್ಟಾಗಿಲ್ಲ, ಆ್ಯಂಡ್ ಅವಳಿಗೆ ನೆಮ್ಮದಿ ಇಲ್ಲ, ಏನೂ ಇಲ್ಲ ಅವಳ ಲೈಫಲ್ಲಿ. ಹೆಂಗೆ ಬದುಕ್ತಿದ್ದಾಳೆ ಅಂತಂದರೆ ಸೀರಿಯಸ್ಲಿ, ಏನು ಅವಳ ಮಗಳು ನಮ್ಮ ಕೃತುಯಿಂದ ನಿಜವಾಗ್ಲೂ ಅವಳು ಒಂದು ಮನುಷ್ಯಳಾಗಿ ಬದುಕ್ತಾ ಇದ್ದಾಳೆ. ಅವಳಿಂದನೇ ಏನೋ ಜೀವನ ಮಾಡ್ತಾ ಇದ್ದಾಳೆ. ನನ್ನ ಮಗಳಿಗೋಸ್ಕರ ಬದುಕಬೇಕು, ನನ್ನ ಮಗಳಿಗೋಸ್ಕರ ಅವ್ರನ್ನೂ ಸೇವಿಂಗ್ಸ್ ಮಾಡಬೇಕು ಅಂತ. ಅದಕ್ಕೂ ಹೊಟ್ಟೆ ಉರಿ ಜನಗಳು. ಬೇರೆಯವರೆಲ್ಲ ಅವ್ರ ಮಕ್ಕಳು, ಈಗ ನಮ್ಮ ಕೃತು ಯಾರು, ಅವ್ರ ಅಪ್ಪನ ಮನೆ ಕಡೆಯವಳೆ ತಾನೇ, ಆ ಮಗು ಮೇಲೂ ಹೊಟ್ಟೆವ್ರಿ, ಎಲ್ಲರ ಮೇಲೆ. ಅವರಂತೂ ಉದ್ಧಾರ ಆಗಲ್ಲ, ಸರ್ವನಾಶ ಆಗೋಗ್ತಾರೆ ಫ್ರೆಂಡ್ಸ್. ಇದರಲ್ಲಿ ರೈಸ್ ಕೂಗಿಸ್ದೆ. ಈ ಕುಕ್ಕರಲ್ಲಿ 2-3 ಲೀಟ್ರ್ ಕುಕ್ಕರೇನೆ ನಮಗೆ ಎಷ್ಟೇ ಸಾಕು ಇಬ್ಬರಿಗೆ ಅಲ್ವಾ ಹಾಗಾಗಿ. ಸೊ ಇದರಲ್ಲಿ ತರಕಾರಿ ಎಲ್ಲ ಬೇಯಿಸ್ಬಿಟ್ಟು, ಕಾಯಿ ಪಕ್ಕದವ್ರು ಫ್ರಿಜ್ಜಿಗೆ ಕೊಟ್ಟಿದ್ದೆ, ಆ್ಯಕ್ಚುಲಿ ಅವರಿಲ್ಲ ಫ್ರೆಂಡ್ಸ್. ಹಾಗೆ ತರಕಾರಿ ಎಲ್ಲ ಹಾಕಿ ಹಾಗೆ ಮಾಡಿದೆ. ಕಲರ್ ಮಾತ್ರ ರೆಡ್ ಆಗಿದೆ. ಬೀಟ್ರೋಟ್ ಹಾಗೆ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಹಾಗೆ ತಿನ್ನೋಣ ಅಂತ ಅಂದ್ಬಿಟ್ಟು ಹಾಕ್ತೆ. ಸೊ ಸ್ವೀಟ್ ಆದರೆ ಇಲ್ಲಿ ಖಾರದ ಪುಡಿ ಎತ್ತಿಟ್ಟಿದ್ದೀನಿ. ಇದು ಮನೆಯಿಂದ ತಂದಿದ್ದು ಫ್ರೆಂಡ್ಸ್, ನಮ್ಮ ಮದುವೆದಿ ನಮ್ಮಮ್ಮ ಅಂದರೆ ನಮ್ಮ ಅತ್ತೆ ಅವರು ಹಾಕ್ಕೊಟ್ಟಿದ್ದಾರೆ ಇಷ್ಟು. ಬಟ್ ನಂದು ಇವತ್ತೇ ಫಸ್ಟ್ ತೆಗೆದಿರೋದು. ನಾನು ಅಚ್ಚ ಖಾರದ ಪುಡಿ ಯೂಸ್ ಮಾಡ್ತಿದ್ದೆ. ನನಗೆ ಅಚ್ಚ ಖಾರದ ಪುಡಿ ಹಾಕೋದಂದರೆ ತುಂಬ ಇಷ್ಟ ಅಡುಗೆಗೆ. ನೋಡಿ, ಇದು ಕೂಡ ರೆಡ್ ಚಿಲ್ಲಿ ಪೌಡರ್ ಫುಲ್ಲು ರೆಡ್ಡಿಶ್ ಇದೆ. ಆ್ಯಂಡ್ ಇದೇ ಫಸ್ಟು ನಾನು ಹಾಕ್ತಾ ಇರೋದು. ಇದನ್ನು ಮಿಕ್ಸ್ಡ್ ಖಾರದ ಪುಡಿ. ಇದು ಅದೇ ಮಾಮೂಲಿ ಇದು ಏನಂತಾರೆ, ಕೊತ್ತಂಬರಿ ಸೊಪ್ಪು ಸೀಡ್ಸು, ಅದೇನಂತಾರದ ಹೆಸರೇ ಬರ್ತಾಯಿಲ್ಲ. ಸೊ ಅದು ಎಲ್ಲ ಮಿಕ್ಸ್ ಮಾಡಿರೋದು. ಇವಾಗ ಇದಕ್ಕೆ ಹಾಕ್ಸ್ಬಿಟ್ಟು 1-2 ನಿಮಿಷ ಕೂಗಿಸಿದ್ರೆ ಆಯಿತು. ನನಗೂ ರೈಸ್ಗಾಗುತ್ತೆ. ಇವತ್ತು ಕೆಂಪು ರೈಸ್ ಆಗಿಬಿಡುತ್ತೆ ಫ್ರೆಂಡ್ಸ್, ರೆಡ್ ಆಗಿಬಿಡುತ್ತೆ ರೈಸ್ ಎಲ್ಲ. ಬಟ್ ಹೆಲ್ದಿ ಇರುತ್ತೆ, ಚೆನ್ನಾಗಿರುತ್ತೆ. ಕೊತ್ತಂಬರಿ ಇದು. ಮತ್ತು ಇವಾಗ ತಾನೇ ಜಸ್ಟ್ ನಮ್ಮ ಅಕ್ಕನ ವ್ಲಾಗ್ ಬಂತು, ನೋಡಿದೆ, ತುಂಬ ಬೇಜಾರಾಯಿತು. ನಾನು ಅದ್ರ ಬಗ್ಗೆನೇ ವೀಡಿಯೋ ಮಾಡ್ತಿದ್ದೆ, ಅವಳು ಅದ್ರ ಬಗ್ಗೆನೇ ವೀಡಿಯೋ ಮಾಡಿ ಹಾಕಿದ್ದಾಳೆ. ಹೇಳಿಲ್ವ, ಅನ್ಯಾಯವಾಗಿ ಅಂದವರಂತೂ ನಿಜವಾಗ್ಲೂ ಉದ್ಧಾರ ಅಂತೂ ಆಗಲ್ಲ, ದೇವ್ರು ಕೊಡ್ತಾನೆ. ಅದೇ ಹೇಳಿಲ್ವ, ಅವ್ರ ಕಡೆಯವರು ಮನೆಗೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಏನೂ ಮಾತಾಡೋಕ್ಕೆ ಹೋಗಿಲ್ಲ. ಅವ್ರ ಮುಂದೆ ಒಳ್ಳೆಯವ್ರಾಗಬೇಕಲ್ಲ. ಅವ್ರು ಎಂಥ ಕೆಟ್ಟ ಜನಗಳು ಅಂತಂದರೆ ಬಿಡಿ, ಅವ್ರ ಬಗ್ಗೆ ಥೂ ಅಂತ ಬಿಟ್ಟಾಕ್ಬೇಕಷ್ಟೇ. ಅಂಥ ಜನ ಅಂತ ದೂರದಲ್ಲಿ ಇಡಬೇಕಷ್ಟೇ ಅವ್ರನ್ನ, ಆ ಥರ ಜನ. ಬನ್ನಿ, ಇದ್ರ ಜೊತೆ ಬೇಳೆ ಹಾಕಿದ್ರು ಸಖತ್ತಾಗಿರ್ತಿತ್ತು. ಶಿಟ್ಟು ಬೇಳೆ ಹಾಕೋದನ್ನ ಮಿಸ್ ಮಾಡಿದ್ದೀನಿ. ಇವಾಗ ಬೇಳೆ ಹಾಕ್ತೀನಿ, ಬೇಯಲ್ವೋ ಗೊತ್ತಿಲ್ಲ ಸೀರಿಯಸ್ಲಿ, ಬಟ್ ಬೇಳೆ ಹಾಕ್ತೀನಿ ಇವಾಗ. ಬೇಳೆನ ತೊಳೆದು ಹಾಕಿದ್ದೀನಿ. ಆ್ಯಕ್ಚುಲಿ ಇವಾಗ ಬೇಯಲ್ವೋ ಗೊತ್ತಿಲ್ಲ. ಕಾಯಿಲ್ಲ ಅಂದರೆ ಅಟ್ಲೀಸ್ಟ್ ಇದು ಗಟ್ಟಿ ಆಗುತ್ತಲ್ವಾ. ಸೊ ನೀರು ಹಾಕ್ಬಿಟ್ಟು ಖಾರದ ಪುಡಿ ಹಾಕಿದ್ದೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್, ಆಮೇಲೆ ಒಂದು 10 ನಿಮಿಷ ಆದಮೇಲೆ ಹೇಗಾಗುತ್ತೆ ಅಂತ. ಫ್ರೆಂಡ್ಸ್, ನಿಮ್ಗೆ ಟೈಮ್ ತೋರಿಸ್ತೀನಿ. ಆಲ್ಮೋಸ್ಟ್ 1 ಗಂಟೆ 12:15 ಇವಾಗ ಊಟ ಮಾಡ್ತಾಯಿದ್ದೀನಿ. ಈಗ ಹೊಟ್ಟೆನೇ ಹಸಿವಿಲ್ಲ. ಆ್ಯಕ್ಚುಲಿ ಗೊಜ್ಜು ಥರ ಆಗ್ಬಿಟ್ಟಿತ್ತು, ಅದಕ್ಕೋಸ್ಕರ ನೀರು ಹಾಕ್ಬಿಟ್ಟು ಒಂದು ಕುದಿ ಬೇಯಿಸ್ತಾ ಇದ್ದೀನಿ. ಇಲ್ಲಿ ರೈಸ್ ಹಾಕ್ಕೊಂಡಿದ್ದೀನಿ. ಸ್ವಾಗತ ಅವ್ರೇನು ರೀಲ್ಸ್ ನೋಡ್ತಾರೆ ವೀಡಿಯೋಸ್ನ, ಬಟ್ ಇವಾಗ ನೋಡಲ್ಲ, ಅಷ್ಟು ಬ್ಯುಸಿ ಇದ್ದಾರೆ. ಸೊ ನೋಡ್ದಾಗ ತಗ್ಲಾಕೋತೀನಿ. ಸುಳ್ಳು ಹೇಳಿದ್ದೀನಿ, ಬೆಳಗ್ಗೆ ಮಾಡಿದ್ದೀನಿ ಟಿಫನ್ನ ಅಂತ.
ಹೇಳಿದ್ನಲ್ಲ ಹಿಂದಿನ ಬ್ಲಾಗಲ್ಲಿ ನನಗೆ ಚಟ್ನಿ ಪುಡಿ ಹಾಕೊಂಡು ತಿನ್ನೋದು ಅಭ್ಯಾಸ ಆಗಿಬಿಟ್ಟಿದೆ ಆಲ್ರೆಡಿ ಅಂತ. ಏನೇ ಮಾಡಿದ್ರು ಕೂಡ ಸೈಡಿಗೆ ಚಟ್ನಿ ಹಾಕೊಂಡಿರ್ತೀನಿ. ಆ್ಯಂಡ್ ಚೆನ್ನಾಗಿದೆ ಚಟ್ನಿ ಪುಡಿ. ಇದು ಕಡಲೆ ಬೀಜದ್ದು ಶೇಂಗದು. ಆ್ಯಂಡ್ ಇದ್ರ ಜೊತೆಗೆ ಒಂದು ಪಿಕ್ಕಲ್ ಹಾಕ್ಕೊಂಡಿನಿ, ಉಪ್ಪಿನಕಾಯಿ ಬೇರೆದು, ಬೆಳ್ಳುಳ್ಳಿದು ಮತ್ತು ಮೆಣಸಿನ್ಕಾಯ್ದು ಎರಡು ತಂದಿಟ್ಕೋಬೇಕು ಫ್ರೆಂಡ್ಸ್. ಚಿಕ್ಕ ಚಿಕ್ಕದು ಬರುತ್ತಲ್ಲ ಅದು ತರಬೇಕು, ದೊಡ್ಡದು ತಂದರೆ ಖಾಲಿ ಆಗೋಲ್ಲ. ಇವತ್ತವರು ಬೇಗ ಬಂದರು. ಆ್ಯಕ್ಚುಲಿ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇವಾಗ ನಾವು ಐಟಮ್ಸ್ ತರೋದಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಏನೇನು ಬೇಕು ಪೂಜೆ ಸಾಮಾನು ಎಲ್ಲ, ಪೂಜೆ ಸಾಮಾನು ಏನೇನು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಐಟಮ್ಸ್ ತರಕ್ಕೆ ಹೋಗ್ತಾ ಇದ್ದೀವಿ. ನಂದು ರೆಡಿ ಆಯಿತು. ನಾನು ರೆಡಿ ಆಗಿ ಆಚೆ ಬಂದು ಏನಿಲ್ಲ ಸ್ವಾಗತ 2 ನಿಮಿಷಕ್ಕೆ ರೆಡಿಯಾಗಿ ಬರ್ತಾರೆ. ಮಿಡಲ್ ಕ್ರಾಫ್ ಇವತ್ತು ಫಸ್ಟ್ ಟೈಮ್ ತೆಗ್ದಿರೋದು ಬೆಳಗ್ಗೆ, ಮತ್ತು ಇವಾಗ ಸೊ ಆಗ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ನಂದು ಬೇಬಿ ಹೇರ್ಸ್ ಎಲ್ಲ ಇಲ್ಲಿ ಕುಂಕುಮಗೆ ಇದಾಗ್ತಿದೆ, ಚೆನ್ನಾಗಿ ಕಾಣ್ತಿಲ್ಲ ಕಣೆ ಅಂತ. ಬಟ್ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸೋ ಪ್ಲ್ಯಾನ್ ಇದೆ. ಬಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ರೆ ಇದೇ ಥರ ತೆಗ್ದು ಬಿಡೋ ಪ್ಲ್ಯಾನು. ಬಟ್ ನೋಡಬೇಕು ಫ್ರೆಂಡ್ಸ್, ಅವ್ರು ಬೇಡ ಅಂತಿದ್ದಾರೆ. ಹಬ್ಬಕ್ಕೆ ಏನೇನು ಪೂಜೆ ಐಟಮ್ ಬೇಕು ಅಂತ ತೊಗೊಳೋಣ ಅಂತ ಬಂದೋ. ಗೋಲ್ಗಪ್ಪ ಸಿಕ್ತು, ಅದಕ್ಕೋಸ್ಕರ ಗೋಲ್ಗಪ್ಪ ಕೊಡಿಸಿ. ಫಸ್ಟ್ ಗೋಲ್ಗಪ್ಪ ಕೊಡಿಸಿ ಅಂದರೆ ನೋಡಿ ಏನೂ ತೊಗೊಂಡೆಲ್ಲ, ಖಾಲಿ ಕೈಗಳಿದ್ದಾವೆ. ಗಣೇಶ ಆಲ್ರೆಡಿ ಇದು ನಿನ್ನೆ ಕಾರಲ್ಲಿ ಬರುವಾಗ ನೋಡಿದೆ ನಾನು ಇವನ್ನ, ಚೋಟ ಮೋಟ ಗಣೇಶ. ನೋಡ್ತಿದ್ದಂಗೆ ಪಾನಿಪುರಿ ಕಣ್ಣಿಗೆ ಬೀಳ್ತು, ತಿನ್ನೋಣ ಅಂತ ಬಂದು. ಸೀರಿಯಸ್ಲಿ ಫ್ರೆಂಡ್ಸ್, ಇದು ನಮ್ಮ ಮೈಸೂರು, ಹಾಸನ ಅಥವಾ ಬೆಂಗಳೂರು ಈ ಸೈಡ್ ಮಾಡೋ ಥರ ಪಾನಿಪುರಿ ಎಲ್ಲ ಇದು. ಇದೇ ಒಂಥರ ಡಿಫ್ರೆಂಟಾಗಿತ್ತು. ಸೀರಿಯಸ್ಲಿ ಸಖತ್ತಾಗಿತ್ತು. ನೀವು ಮೈಸೂರು ಸೈಡ್, ಬೆಂಗಳೂರು ಸೈಡ್ನವರು ಬೇಕಿದ್ರೆ ಬ್ಲಾಗ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಅದು ಚೌಚೌನ ನಾವೇ ಹಾಕ್ಕೋಬೇಕು. ಸಖತ್ತಾಗಿತ್ತು ಮಾತ್ರ ಸೀರಿಯಸ್ಲಿ. ಸ್ವಾಗತ ತಿಂದರು, ನಾನು ತಿಂದೆ. ನೋಡಿ ಎಲ್ಲ ತಿಂತಿರೋದು ಅವರೇನೆ ವೀಡಿಯೋ ಮಾಡಿದ್ದಾರೆ. ಅವ್ರು ಮಾಡ್ತಾ ಇರೋದು ನನಗೆ ಗೊತ್ತಿಲ್ಲ, ಆಮೇಲಿಂದ ನೋಡಿದೆ. ಚೆನ್ನಾಗಿತ್ತು. ಅದನ್ನು ಇರುತ್ತಲ್ಲ, ಪಾನಿ ಇರುತ್ತಲ್ಲ, ಅದು ಸಖತ್ತಾಗಿತ್ತು. ನಾನು ಹಾಗೇ ವೇಸ್ಟ್ ಮಾಡಲಿಲ್ಲ, ಹಾಗೇನೇ ಆ ಬೌಲ್ ಕೊಟ್ಟಿದ್ರಲ್ಲ ಅದರಲ್ಲೇ ಕುಡಿದೆ. ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂದರೆ ಫ್ರೆಂಡ್ಸ್, ಸೀರಿಯಸ್ಲಿ ಹೂ ರೇಟು ಎಷ್ಟಾಗಿದೆ ಅಂದರೆ ಸಿಕ್ಕಾಬಟ್ಟೆ ಆಗಿದೆ ಫ್ರೆಂಡ್ಸ್ ಹೂ ರೇಟು. ನಾವೂ ಕೂಡ ಬೆಳಗ್ಗೆ ಪೂಜೆಗೆ ತೊಗೊಂಡ್ವಿ ಗುಲಾಬಿ ಹೂವು ಮತ್ತು ಸೇವಂತಿಗೆ ಹೂವನ್ನ. ಮತ್ತು ಹೆವಿ ಟ್ರಾಫಿಕ್ ಜಾಮು ಅಲ್ಲೆಲ್ಲ, ಆ ಕಡೆ ಈ ಕಡೆ ರೋಡ್ ಕ್ರಾಸ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸ್ವಲ್ಪ ಹೂವು ತೊಗೊಂಡ್ವಿ, ಮಲ್ಲಿಗೆ ಹೂವು ಫ್ರೆಶ್ ಹೂವು ಬೇಕು ಅಂದ್ಬಿಟ್ಟು ಇವ್ರ ಫ್ರೆಂಡ್ಗೆ ಹೇಳಿದ್ವಿ. ಆ್ಯಂಡ್ 1 kg ಆಗೋಷ್ಟು ಬಾಳೆಹಣ್ಣು ತೊಗೊಂಡ್ವಿ. ಉಳ್ಕೊಂಡ್ರೆ ನಮಗೆ ತಿನ್ನೋಕ್ಕಾಗುತ್ತಲ್ವ ಊಟ ಆದಮೇಲೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅದೂ ಕೂಡ 140 ರೂಪೀಸ್ ಆಯಿತು kgಗೆ. ಬಟ್ ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಬಟ್ ಇಲ್ಲೆಲ್ಲ ಸಿಟಿ ಬಸ್ಗಳು ಓಡಾಡ್ತಾ ಇರುತ್ತೆ ಬೆಂಗಳೂರಲ್ಲಿ ಹೇಗೆ ಓಡಾಡುತ್ತೆ ಹಂಗೇ ಓಡಾಡ್ತಾ ಇರುತ್ತೆ. ಹೆವಿ ಸೌಂಡು, ಹೆವಿ ಗಲಾಟೆ. ನಾನು ಅಲ್ಲಿ ತೊಗೊಂಡಿದ್ದೀನಲ್ಲ ಅಷ್ಟೇ ತೊಗೊಂಡಿದ್ದೆ, ಯಾಕೆಂದರೆ ಫ್ರಿಜ್ ಇಲ್ವಲ್ಲ ಹಾಗಾಗಿ. ಅಲ್ಲಿಂದ ನಾವು ದಿನಸಿ ಅಂಗಡಿಗೆ ಬಂದ್ವಿ. ಅಲ್ಲಿ ನಾವು ಸ್ವಲ್ಪ ಸಾಂಬ್ರಾಣಿ, ವೀಳ್ಯದೆಲೆ ಇದೆಲ್ಲ ತೊಗೋಬೇಕಿತ್ತು, ಗಂಧದ ಕಡ್ಡಿ, ಕುಂಕುಮ ಎಲ್ಲ. ಸೊ ವೀಳ್ಯದೆಲೆ ಒಂದು 5-10 ರೂಪಾಯಿಗೆ ತೊಗೊಂಡು 8 ಕೊಟ್ಟರು. ಸೊ ಅಲ್ಲಿಂದ ಬಂದ್ವಿ. ನಮ್ಮ ಸುಬ್ಬು ಥರ ನಾಯಿ ಇತ್ತು ಅಲ್ಲಿ ಫ್ರೆಂಡ್ಸ್. ಇಲ್ಲಿ ಅಂಗಡಿಗೆ ಬಂದಿದ್ವಿ. ಇಲ್ಲಿ ಗುಂಡ ಥರ ಇದೆ ನಾಯಿ, ಅಂದರೆ ನಮ್ಮ ಮನೆ ಸುಬ್ಬು ಅಂತ ಇದ್ದೀರಾ ಅದ್ರ ಥರ. ಅದಕ್ಕೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನಾನು ಸ್ವಾಗತ ಎಲ್ಲನೂ ತೊಗೊಂಡು ಏನೂ ಮಿಸ್ ಆಗ್ದಂಗೆ, ಆ್ಯಕ್ಚುಲಿ ನಾನು ಫೋನಲ್ಲಿ ಟೈಪ್ ಬಂದಿದ್ದೆ ಏನಾದರೂ ಮರ್ತು ಬಿಡ್ತೀನಿ ಅಂತ. ಹಾಗೆಯೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಡ್ಕೊಂಬರೋದನ್ನ. ಏನೋ ಒಂಥರ ಫಸ್ಟ್ ಟೈಮು ಈ ಥರ ಸಂತೆಗೆ ಬಂದಿದ್ದು ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ. 1 ಗಂಟೆಲಿ ಊಟ ಮಾಡಿದ್ದು, ಹಾಗಾಗಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಕರ್ಕೊಬಂದೆ. ಆಲ್ರೆಡಿ 8:15 ಆಗಿದೆ ಟೈಮು. ನಾವು ಇಲ್ಲಿ ಜೆಪ್ಟೋ ಎಲ್ಲ ಇದೆ ಫ್ರೆಂಡ್ಸ್. ಹುಬ್ಳಿಲಿ ಜೆಪ್ಟೋ ಇದೆ, ಝೊಮೊಟೊ ಇದೆ, ಮತ್ತು ರ್ಯಾಪಿಡೋ ಬಂದು ಬೈಕ್ ಇದೆ, ಆಟೋ ಇಲ್ಲ. ಎಲ್ಲ ಫೆಸಿಲಿಟೀಸು ಕೂಡ ಇದೆ. ನಾವು ಬುಕ್ ಮಾಡಿದ್ದೀವಿ ನಾಳೆ ಗ್ರಾಸರೀಸ್ನ. ತೊಗೊಂಡು ನಡೀರಿ. ರೆಡ್ ಆಯ್ತಲ್ಲ ನೋಡ್ತವ್ರೆ. ಬೀಟ್ರೂಟ್ನ ವೇಸ್ಟ್ ಮಾಡಬಾರ್ದು ಅಂತ ಮಾಡಿದ್ದೀನಿ ನನಗೆ. ಆ್ಯಂಡ್ ಇವರು ಅದೇನೋ ಹಿಟ್ಟು ಕೊಟ್ಟಿದ್ದಾರೆ, ಅದ್ರ ಹೆಸರು ನಿಜ ಗೊತ್ತಿಲ್ಲ. ಹಿಂದಿನ ಬ್ಲಾಗಲ್ಲಿ ಹೇಳಿರ್ತೀನಿ. ಇದನ್ನು ತಿನ್ನೋಣ ಅಂತ ತೊಗೊಂಡೇಕೋ ತಿನ್ನೋಕ್ಕಾಗಲಿಲ್ಲ, ಹಾಗೆ ಇಟ್ಟೆ ಇದನ್ನು. ಊಟದ ಅರೇಂಜ್ಮೆಂಟ್ ಎಲ್ಲ ಆಯಿತು. ಇವ್ರು ಹೋಳಿಗೆ ತಿಂತೀನಿ ಅಂದ್ಬಿಟ್ಟು ಇಲ್ಲಿ ಇದು ಶೇಂಗಾ ಹೋಳಿಗೆ ತಂದಿದ್ರಲ್ಲ ಅದನ್ನು ತೊಗೊಂಡಿದ್ದಾರೆ ತಿನ್ನೋಣ ಅಂತ ಅಂದ್ಬಿಟ್ಟು ಅವರು. ಸೊ ನನಗೇನು ಹೋಳಿಗೆ ಬೇಡ, ಇವ್ರು ತಿಂತಾರೆ, ನಾನು ಅನ್ನ ಸಾಂಬಾರು ತಿಂತೀನಿ. ಅದು ಗೊಜ್ಜು, ಇದಕ್ಕೆ ತುಪ್ಪ ಹಾಕೊಂಡು ತಿನ್ಬೇಕಂತೆ. ಇದೇನು ಹೇಳಿ, ಏನು ಹಿಟ್ಟು ಹೇಳಿ? ಹಲ್ದಿ ಹಿಟ್ಟು, ಅಲ್ಲೇ ಹಿಟ್ಟು, ಜಲ್ದಿ ಹಿಟ್ಟ, ಹಲ್ದಿ ಹಿಟ್ಟೆ ಅನ್ಸುತ್ತೆ ಏನೋ ಫ್ರೆಂಡ್ಸ್. ಸಮಥಿಂಗ್ ಇದೆ, ರಾಂಗ್ ಹೇಳ್ಬಾರ್ದು. ಏನೋ ಹಿಟ್ಟು, ಇದಕ್ಕೆ ತುಪ್ಪ ಮಿಡಲ್ಗೆ ಹಾಕೊಂಡು ತಿನ್ನಬೇಕು. ಆ್ಯಂಡ್ ಅವ್ರು ಇದು ತಿಂದ್ರೇನೆ ಹೊಟ್ಟೆ ತುಂಬುತ್ತೆ ಅವ್ರಿಗೆ. ಒಂದು ತಿನ್ನಕ್ಕೆ ಹೇಳ್ತೀನಿ ಇವಾಗ, ಯಾಕೆಂದರೆ ಶೇಂಗಾನು ತಿನ್ಬೇಕಂತಿದ್ದಾರೆ. ಸೊ ಕಲರ್ಫುಲ್ಲಾಗಿ ಅಡುಗೆ ರೆಡಿಯಾಗಿದೆ. ಅವ್ರೇನು ಅದು ಹಿಟ್ಟು ತಿಂತಾ ಇದ್ದಾರೆ.
ಫ್ರೆಂಡ್ಸ್ ಜಬ್ಡೋದಿಂದ ಬುಕ್ ಮಾಡಿದ್ರು ನಾಳೆಗೆ ಮಾರ್ನಿಂಗಿಗೆ ಏನೂ ಇಲ್ಲ ಅಂತ ಅಂದ್ಬಿಟ್ಟು. ಇದು ಎಷ್ಟು ಗೊತ್ತಾ ಫ್ರೆಂಡ್ಸ್, ಇದು 5 ರೂಪಾಯಿ, ಇದು 5 ರೂಪಾಯಿ ಅಲ್ವಾ? ಟೊಮೆಟೊ ಇದು ಅರ್ಧ ಕೆಜಿ 16 ರೂಪಾಯಿ. ಇದು ಜಾಸ್ತಿ ಬೀಳ್ತಾ ಆ್ಯಕ್ಚುಲಿ 10 ರೂಪಾಯಿ ಕೆಜಿ. ಇದು 5 ರೂಪಾಯಿ. ಹಾಂ, ಸೊ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ ಅಂತ ಖುಷಿ ಆಯಿತು ನೋಡ್ತಿದ್ದಂಗೆನೇ. ಅವರೇ ಬಂದಿದ್ರು ಜೆಪ್ಟೋದಲ್ಲಿ. ಸೊ 5 ರೂಪಾಯಿಗೆ ಆಫರಲ್ಲಿ ಸಿಕ್ತು ನಮಗೆ, ಹಾಗಾಗಿ ಬುಕ್ ಮಾಡಿದ್ವಿ. ಇದು ಜೆಪ್ಟೋದೆ ಕವರು. ಇದನ್ನೇನಕ್ಕಾದ್ರು ಡಸ್ಟ್ಬಿನ್ಗೆ ನಮ್ಗೆ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನನಗೆ ಇಲ್ಲಿ ಕವರ್ಗೆ ಹಿಂಗೆ ಹಾಕೊಳಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಸಿಗಿಸ್ತೀನಿ. ಇದೆಲ್ಲ ಪಾತ್ರೆ ಎಲ್ಲ ತೊಳಿಬೇಕು ಇವಾಗ ಟೈಮ್ ಬಂದು ನೀವೇ ನೋಡಿ 9:30 ಆಗಿದೆ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಊಟ ಎಲ್ಲ ಆಯಿತು ಆ್ಯಂಡ್ ಲಕ್ಷ್ಮಿ ಕೂರಿಸೋದಕ್ಕೆ ಅವರು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಡೆಕೋರೇಷನ್ಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಹೆಲ್ಪ್ ಮಾಡಬೇಕಾ ಅಥವಾ ಅವರೇ ಮಾಡಿದಾರ ಗೊತ್ತಿಲ್ಲ, ಬಟ್ ಊಟ ಆದಮೇಲೆ ನಮ್ಮದು ಟೀಪ್ ಆಗಿತ್ತಲ್ಲ ಅದನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಇವ್ರು ನೋಡಿ ಅಲ್ಲೇ ನಿಂತಿದ್ದಾರೆ, ಅದ್ರ ಮೇಲೆ ನೆನ್ನೆ ತಮಟೆ ಥರ ಬಾರಿಸ್ಕೊಂಡು. ಸೊ ಆಚೆ ಕಡೆ ಚಳಿ ಇದೆ ಫ್ರೆಂಡ್ಸ್, ಮಳೆ ಇಲ್ಲಿ ಛತ್ರಿ ಬೇಕಂತಿಲ್ಲ, ಮಳೆ ಹೋಗಿದೆ. ಇಲ್ಲಿ ಯಾವಾಗ ಮಳೆ ಬರ್ತದೆ, ಯಾವಾಗ ಬಿಸಿಲು ಬರ್ತದೆ. ಸೀರಿಯಸ್ಲಿ ಫ್ರೆಂಡ್ಸ್, ಎಷ್ಟು ಸಲ ಬರುತ್ತೆ ಗೊತ್ತಾ? ನಮ್ಮ ಕಡೆಗೆ ಮಳೆನೇ ಇಲ್ಲ, ನಮ್ಮ ಮೈಸೂರು ಕಡೆಗೆ. ಇಲ್ಲಿಗಂತೂ ಹೆವಿ ಮಳೆ. ಆ್ಯಕ್ಚುಲಿ ಅಲ್ಲಿಂದ ಬಂದು ಒಂದು 5 ಮಿನಿಟ್ಸ್ ಆಗಿತ್ತು ಆ್ಯಂಡ್ ಅವರು ಅರೇಂಜ್ಮೆಂಟ್ ಸ್ಟಾರ್ಟ್ ಮಾಡಿಕೊಂಡ್ರು. ಇಲ್ಲಿ ಬಂದು ಸರ್ರೆ ಅಂತ ಅರೇಂಜ್ಮೆಂಟ್ ಎಲ್ಲ ಮಾಡೋದು ಪ್ರತಿ ವರ್ಷನೂ. ಅಕ್ಕ ಏನೋ ತಲೆ ಕೆಡಿಸ್ಕೊಳ್ಳಲ್ವಂತೆ, ಏನಿದ್ರು ಅವ್ರು ಊಟದ್ದಂತೆ. ಸೊ ಹಾಗಾಗಿ ಇವರಿಬ್ರು ಸೇರಿಕೊಂಡು ಅರೇಂಜ್ಮೆಂಟ್ ಮಾಡ್ತಾಯಿದ್ರು. ಮೊಳೆ ಎಲ್ಲ ಹೊಡೆದು ಅದರದ್ದೆಲ್ಲ ನೀಟಾಗಿ ಡಿಫ್ರೆಂಟಾಗಿ ಹೋದ ಸಲ ಮಾಡಿರೋ ಥರ ಮಾಡಿಲ್ಲ, ಇವರು ಬೇರೆ ಥರ ಮಾಡಿದ್ದಾರೆ. ಸೊ ಚೆನ್ನಾಗಿ ಕಾಣ್ತಾ ಇತ್ತು ಔಟರ್ ಲುಕ್ಕು. ಸೊ ನಾವು ತಂದಿದ್ವಲ್ಲ ಅದನ್ನು ಕೂಡ ಕೆಳಗಡೆ ಹಣ್ಣು ಫ್ರೂಟ್ಸ್ ಇಡೋದಕ್ಕೆ ಬೇಕು ಅಂದ್ಬಿಟ್ಟು ತಂದರು. ಮತ್ತು ಈ ಸಲನೇ ಅಂತೆ ಲಕ್ಷ್ಮಿಗೆ ಕಾಲುಗಳು ಮತ್ತು ಕೈಗಳನ್ನ ಇಡ್ತಾ ಇರೋದು. ಸೊ ಅದನ್ನು 400 ರೂಪೀಸ್ ಕೊಟ್ಟು ತಂದ್ರಂತೆ. ಸೊ ಚೆನ್ನಾಗಿದೆ, ಕ್ಯೂಟಾಗಿತ್ತು, ನಾನೇ ಹಿಡ್ಕೊಂಡಿದ್ದೆ. ಫ್ರೆಂಡ್ಸ್ ಇಲ್ಲಿ ಏನಾಯಿತು ಅಂತಂದರೆ ಇವರು ಬ್ಯಾಂಕಲ್ಲಿ ಮಾತಾಡಿಬಿಟ್ಟು ಯಾರೋ ಫ್ರೆಂಡ್ ಇದ್ದಾರಂತೆ ಬ್ಯಾಂಕಲ್ಲಿ. ಸೊ ಅವ್ರ ಹತ್ರ ಮಾತಾಡಿಬಿಟ್ಟು ಅದು ನೋಡ್ತಾ ಇದ್ದೀರಲ್ಲ ನೋಟ್ಗಳು ಏನು ಅಂತ ಅಂದರೆ 1 ರೂಪೀಸ್ ನೋಟ್ಗಳು ಸುಮಾರು 100 ಇದೆ. 100 ಬಂಡಲ್ ಇದೆ ಅದರಲ್ಲಿ. ಸೊ ಅದು ಸೀರಿಯಲ್ ವೈಸ್ ಇದೆ ಅದು, ಅಲ್ಲಿ ನೋಡ್ತಾ ಇರ್ಬೋದು ನೀವು. ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ನೋಡಿರೋದೇ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ 1 ರೂಪಾಯಿ ಕಾಯಿನ್ ಅಂತೀನಿ ಲೋಟ್ನ. ಅಲ್ಲಿ ನೋಡ್ಬೋದು ನೀವು ನೋಡಿರಲ್ಲ ಅಂತ ಅಂದ್ಕೊಳ್ತೀನಿ. 100 ರೂಪೀಸ್ ಇತ್ತು, ಎಲ್ಲ ಕೌಂಟ್ ಮಾಡಿದ್ವಿ. ಚೆನ್ನಾಗಿತ್ತು ನೋಡೋಕ್ಕೂ ಕೂಡ. ಸ್ಮಾಲ್ ಸೈಜ್ ಇತ್ತು ಅದು. ಸೇಮು ಇದಿರುತ್ತಲ್ಲ ನಾವು ಕಾರ್ಡ್ಸ್ ಆಡ್ತೀವಲ್ಲ, ಸೇಮ್ ಅದೇ ಇತ್ತು ನೋಡಿ. ಇವಾಗ ನಾನು ಸೀರಿಯಲ್ ವೈಸ್ ಪ್ರಕಾರ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ಥರ ಇರುತ್ತೆ ಅಂತ. ಅವನಿಗೆ ಒಂದು ಟವಲು, ಒಂದು ಕರ್ಚೀಫು, ಕೊನೆಗೆ ಏನು ಸಿಗಲಿಲ್ಲ ಅಂದರೆ ಒಂದು ಬಾಟಲು. ಫ್ರೆಂಡ್ಸ್ ಇವರು ಪ್ರತಿ ವರ್ಷ ಹೊಸ ನೋಟ್ನೇ ಅಂತ ಇಡೋದು. ಇವರು ಬ್ಯಾಂಕಲ್ಲಿ ಇಸ್ಕೊಂಬರ್ತಾರೆ. ಸೊ ಜಸ್ಟ್ ಪ್ರಿಂಟ್ ಆಗಿರೋ ನೋಟ್ನೇ ಇಸ್ಕೊಬಂದಿರೋದು. ಸೀರಿಯಲ್ ವೈಸ್ ಇದೆ ನೋಡಿ, 904, 905, 906, 907 ಸೀರಿಯಲ್ ವೈಸ್ ಇದೆ. ಆ ಥರ ಬಂಡಲ್ಗಳನ್ನೇ ಇವರು 1 ರೂಪಾಯಿ ಬಂಡಲ್ಲು, 50 ರೂಪೀಸ್ ಬಂಡಲ್ಲು, 100 ರೂಪೀಸ್ ಬಂಡಲ್ಲು ಮತ್ತು 500 ರೂಪಾಯಿ ಬಂಡಲ್ಲು ಈ ಥರ ಇಸ್ಕೊಂಡು ಬಂದಿದ್ದರು. ನೋಟ್ ಮಾತ್ರ ಫುಲ್ಲು ಗರಿಗರಿಯಾಗಿದ್ದು ಸಖತ್ತಾಗಿತ್ತು ಫ್ರೆಂಡ್ಸ್. 20 ರೂಪಾಯಿ ಕಾಯಿನ್ ಕೂಡ ಇದೆ ಅವ್ರ ಹತ್ರ. 20 ರೂಪಾಯಿ ಕಾಯಿನು ಕೂಡ ಒಂದು 50ರಿಂದ 60 ಕಾಯಿನ್ ಇತ್ತು ಅವ್ರ ಹತ್ರ. ಸ್ವಲ್ಪ ಇಸ್ಕೊಂಡು ನೋಡ್ತಾ ಇದ್ದೆ, ಫುಲ್ಲು ಫ್ರೆಶ್ ಆಗಿದ್ವು ಕಾಯಿನೆಲ್ಲ. ಆಮೇಲಿಂದ ಅದನ್ನೆಲ್ಲ ಅರೇಂಜ್ಮೆಂಟ್ ಮಾಡಬೇಕಿತ್ತು. ಆ್ಯಂಡ್ ಸನ್ನಿಧಿ ಇದ್ದಾರಲ್ಲ, ಅವ್ರ ಅಣ್ಣ ಏನು ಶ್ರೇಯಸ್ ಅಂತ, ಅವನೇ ಅರೇಂಜ್ಮೆಂಟ್ ಮಾಡ್ತಾ ಇದ್ದ 1 ರೂಪಾಯಿ ಕಾಯಿನಲ್ಲೆಲ್ಲ ಸುತ್ತ ನೀಟಾಗೆ. ಅದನ್ನ ಮಾಡೋಕ್ಕೆ ಅರ್ಧ ಗಂಟೆ ತಗೊಟ್ಟಿದ್ದಾನೆ. ಅದೊಂದೇ ಸುತ್ತಿದ್ದು, ಆಮೇಲಿಂದ ಅವ್ರ ಡ್ಯಾಡಿ ಸುತ್ತಿದ್ರು. ಹಾಯ್ ಫ್ರೆಂಡ್ಸ್, ಆ್ಯಂಡ್ ಇವತ್ತಿನ ವ್ಲಾಗ್ ಇದಾಗಿರುತ್ತೆ ಫ್ರೆಂಡ್. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಲವ್ ಯು ಆಲ್. ಗುಡ್ ನೈಟ್, ಬಾಯ್, ಶುಭರಾತ್ರಿ ಫ್ರೆಂಡ್ಸ್.